ವಿಶ್ವ ದಿಗ್ಗಜನಾಗಿರುವಂತಹ ಭಾರತ ಇದೀಗ ಕಂಪ್ಯೂಟರ್ ಕ್ಷೇತ್ರದಲ್ಲೂ ಕೂಡ ಬೇರೆಲ್ಲಾ ದೇಶಗಳನ್ನ ಹಿಂದಿಕ್ಕಿಸಿದೆ. ದೇಶದಲ್ಲಿ ಮೊದಲ ಸೂಪರ್ ಕಂಪ್ಯೂಟರ್ ಎನಿಸಿಕೊಂಡಿದ್ದಂತಹ ಪರಂ 8000 ಅಂದ್ರೆ ಪರಂ 8000 ಅನ್ನ ಇನ್ನಷ್ಟು ಅಪ್ಗ್ರೇಡ್ ಮಾಡಲಾಗಿದೆ. ಈ ಒಂದು ಕಂಪ್ಯೂಟರ್ಗೆ ಪರಂ ರುದ್ರ ಅನ್ನುವಂತಹ ಹೆಸರನ್ನ ಕೂಡ ಇಡಲಾಗಿದೆ. ಪರಂ ಸೀರೀಸ್ ನ ರುದ್ರ ಸೂಪರ್ ಕಂಪ್ಯೂಟರ್ ಅನ್ನ ಪ್ರಧಾನಿ ನರೇಂದ್ರ ಮೋದಿ ಅವರು ಅನಾವರಣಗೊಳಿಸಿದ್ದಾರೆ. ಶಿವನ ಉಗ್ರ ಅವತಾರದ ಹೆಸರನ್ನ ಇಡಲಾಗಿರುವಂತಹ ಈ ಒಂದು ಪರಂ ರುದ್ರ ಕಂಪ್ಯೂಟರ್ 16 ವಿಶೇಷತೆಗಳನ್ನ ಒಳಗೊಂಡಿದೆ. ರಾಷ್ಟ್ರೀಯ ಸೂಪರ್ ಕಂಪ್ಯೂಟಿಂಗ್ ಮಿಷನ್ ಅಡಿಯಲ್ಲಿ ವೈಜ್ಞಾನಿಕ ಮತ್ತು ತಾಂತ್ರಿಕ ಪ್ರಗತಿಗಾಗಿ ಈ ಒಂದು ಕಂಪ್ಯೂಟರ್ ಅಭಿವೃದ್ಧಿಯನ್ನ ಪಡಿಸಲಾಗಿದೆ. ಈ ಸೂಪರ್ ಕಂಪ್ಯೂಟರ್ ಅಭಿವೃದ್ಧಿಗೆ 130 ಕೋಟಿ ರೂಪಾಯಿ ವೆಚ್ಚವಾಗಿದೆ. ಇದನ್ನ ಪುಣೆ, ದೆಹಲಿ ಮತ್ತು ಕೋಲ್ಕತ್ತಾದಲ್ಲಿ ಅನೇಕ ವೈಜ್ಞಾನಿಕ ಇಂಜಿನಿಯರಿಂಗ್ ವಿಭಾಗದಲ್ಲಿ ಸಂಶೋಧನೆಗಳನ್ನ ನಡೆಸಲು ನಿಯೋಜನೆ ಮಾಡಲಾಗಿದೆ. ಪುಣೆಯಲ್ಲಿರುವಂತಹ ದೈತ್ಯ ಮೀಟರ್ ರೇಡಿಯೋ ಟೆಲಿಸ್ಕೋಪ್ನಂತಹ ಖಗೋಳ ವಿದ್ಯಮಾನಗಳನ್ನ ಅನ್ವೇಷಣೆ ಮಾಡಲು ಇದನ್ನ ಬಳಕೆ ಮಾಡಲಿದೆ. ದೆಹಲಿಯ ಇಂಟರ್ ಯೂನಿವರ್ಸಿಟಿ ಆಕ್ಸಿಲರೇಟರಿ ಸೆಂಟರ್ ಅಂದ್ರೆ IUACಯಲ್ಲಿ ವಸ್ತು ವಿಜ್ಞಾನ ಹಾಗೂ ಪರಮಾಣು ಭೌತಶಾಸ್ತ್ರದಲ್ಲಿ ಸಂಶೋಧನೆಗೆ ಇದನ್ನ ಬಳಕೆ ಮಾಡಲಿದ್ದಾರೆ. ಕೋಲ್ಕತ್ತಾದ SN ಬೋಸ್ ಕೇಂದ್ರದಲ್ಲಿ ಭೌತಶಾಸ್ತ್ರ, ಕಾಸ್ಮಾಲಜಿ, ಭೂವಿಜ್ಞಾನದಂತಹ ಕ್ಷೇತ್ರದಲ್ಲಿ ಮುಂದುವರೆಸಿದ ಸಂಶೋಧನೆಗೆ ಈ ಸೂಪರ್ ಕಂಪ್ಯೂಟರ್ ಅನ್ನ ಬಳಕೆ ಮಾಡಲಾಗುತ್ತದೆ. ಪೂನಾದಲ್ಲಿರುವಂತಹ ಸೆಂಟರ್ ಆಫ್ ಡೆವಲಪ್ಮೆಂಟ್ ಆಫ್ ಅಡ್ವಾನ್ಸ್ ಕಂಪ್ಯೂಟಿಂಗ್ ಈ ಸೂಪರ್ ಕಂಪ್ಯೂಟರ್ ತಯಾರಿಸಲಾಗಿದೆ. ಡಿಜಿಟಲ್ ಯುಗದಲ್ಲಿ ಜಾಗತಿಕ ನಾಯಕನಾಗುವ ಭಾರತದ ಗುರಿಯನ್ನ ಸಾಧಿಸುವಲ್ಲಿ ಇದು ಪ್ರಮುಖ ಹೆಜ್ಜೆ ಅಂತ ಪ್ರಧಾನಿ ನರೇಂದ್ರ ಮೋದಿ ಅವರು ಹೇಳಿದ್ದಾರೆ. ಪರಂ ರುದ್ರ ಅಂತಹ ಸೂಪರ್ ಕಂಪ್ಯೂಟರ್ ಸೌಲಭ್ಯಗಳು ಸರ್ಕಾರದ ಆತ್ಮನಿರ್ಭರ ಭಾರತದ ದೃಷ್ಟಿಕೋನವನ್ನ ಹೊಂದಿರುತ್ತದೆ. ಇದೀಗ ಭಾರತ ಸೂಪರ್ ಕಂಪ್ಯೂಟರ್ಗಳ ನಿರ್ಮಾಣದಲ್ಲೂ ಕೂಡ ಆತ್ಮನಿರ್ಭರವನ್ನ ಸಾಧಿಸಿದೆ.